x ಸಂಖ್ಯೆಯ 70% ಮತ್ತೊಂದು ಸಂಖ್ಯೆ yಗೆ ಕೂಡಿದಾಗ ಮೊತ್ತವು yನ 165% ಆಗುತ್ತೆ. y ಸಂಖ್ಯೆ ಅಂತ ಅಂದ್ರೆ yನ 100%. ಹಾಗಾದ್ರೆ x ಸಂಖ್ಯೆಯ 70% ಪ್ಲಸ್ y ಸಂಖ್ಯೆಯ 100% y ಸಂಖ್ಯೆಯ 165%ಕ್ಕೆ ಸಮ. y ಸಂಖ್ಯೆಯ 165%ವನ್ನ ನಾವು y ಸಂಖ್ಯೆಯ 100% ಪ್ಲಸ್ y ಸಂಖ್ಯೆಯ 65% ಅಂತ ಕೂಡ ಬರ್ಕೋಬಹುದು. ಈಗ ಈ ಎರಡು ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ x ಸಂಖ್ಯೆಯ 70% y ಸಂಖ್ಯೆಯ 65%ಕ್ಕೆ ಸಮ. ಅಲ್ಲಿಗೆ x ಗಿಂತ y ದೊಡ್ಡ ಸಂಖ್ಯೆ ಆಗಿದೆ. ಅದೇ ರೀತಿ x ಸಂಖ್ಯೆಯ 60%ವನ್ನು ಮತ್ತೊಂದು ಸಂಖ್ಯೆ z ಗೆ ಕೂಡ್ತಾ ಇದ್ದಾರೆ. ಆಗ ಮೊತ್ತ z ನ 165% ಆಗುತ್ತೆ. ಅದನ್ನ ಈ ರೀತಿ ಈಕ್ವೇಶನ್ ರೂಪದಲ್ಲಿ ಬರ್ಕೋಬಹುದು. ಈ 165% z ಅನ್ನ ನಾವು 100% z ಪ್ಲಸ್ 65% z ಅಂತ ಬರ್ಕೋಬಹುದು. ಈ ಎರಡು ಕ್ಯಾನ್ಸಲ್ ಆಗುತ್ತೆ ಹಾಗೂ x ನ 60% z ನ 65%ಕ್ಕೆ ಸಮ. ಅಲ್ಲಿಗೆ z ಗಿಂತ x ದೊಡ್ಡ ಸಂಖ್ಯೆ ಆಗಿದೆ. ಈಗ ಈ ಮೂರು ಸಂಖ್ಯೆಗಳನ್ನ ನಾವು ಹೋಲಿಕೆ ಮಾಡಿದ್ರೆ z ಗಿಂತ x ದೊಡ್ಡ ಸಂಖ್ಯೆ ಆಗಿದೆ ಹಾಗೂ x ಗಿಂತ y ದೊಡ್ಡ ಸಂಖ್ಯೆ ಆಗಿದೆ. ಆಪ್ಷನ್ ಎ.